ಪ್ರೊಸೀಜರ್ ಡೌನ್ ಆಗಿದೆ, ಅದರಿಂದ ಅವ್ರ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. 48 hours ವೆಯ್ಟ್ ಮಾಡಲೇಬೇಕು ಸರ್. ಈಗ ಅವನ ಪರಿಸ್ಥಿತಿ, ಅವ್ರ ಅಪ್ಪನ ಜೀವ ಯಾರು ಉಳಿಸ್ತಾರೆ ಸರ್? ನಮ್ಗಿರೋ ಅಥಾರಿಟಿ ಅವನ ಮನೆಯಲ್ಲಿ ಇದ್ದಿದ್ದು ಒಡವೆ, ದುಡ್ಡು ಇದ್ದಿದ್ರೆ ಅವ್ನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದ. ಅದಕ್ಕೆ ಅವ್ನು ತಗೊಂಬಂದು ನಿಮ್ಮ ಹತ್ರ ಒಡವೆ ಇಟ್ಬಿಟ್ಟು ಹಣಕ್ಕೋಸ್ಕರ ನಿನ್ನೆಯಿಂದ ಕಾಯ್ತಾ ಇದ್ದಾನೆ. ಈಗ ಆ ಅಪ್ಪನ ಜೀವಕ್ಕೆ ಜವಾಬ್ದಾರಿ ನೀವು ತಗೊಳ್ತೀರಾ? ನಮಗೆ ಅವರು ನಾವು ಹಾಸ್ಪಿಟ್ಲಿಗೆ ಖರ್ಚಿಗೆ ಅಂತ ನಮ್ಮ ಹತ್ರ ಏನು ಒಡವೆ ಇಟ್ಟಿಲ್ಲ ಸರ್. ಸ್ನೇಹಿತರೆ, ನಾವೊಂದು ಈ ಬ್ಯಾಂಕಿಗೆ ಬಂದಿದ್ದೀವಿ, ಮಣಿಪುರಂ ಅಂತ ಹೇಳಿ, ಕುಣಿಗಲ್ನಲ್ಲಿ. ಇದು BMS ಎದುರುಗಡೆ ಇದೆ. ಇಲ್ಲೊಂದು ಇಶ್ಯೂಸ್ ಇದೆ. ಒಬ್ಬರು ಗ್ರಾಹಕರು ಫೋನ್ ಮಾಡ್ತಾರೆ ನಮಗೆ, ಸ್ವಾಮಿ ನಾನು ನಮ್ಮ ಅಪ್ಪನ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ, ಅದಕ್ಕೋಸ್ಕರ ಹಣಕ್ಕೆ ಬೇಕು ಅಂತ ಹೇಳಿ ನಾನು ಈ ಬ್ಯಾಂಕಲ್ಲಿ ಒಡವೆ ಇಟ್ಟೆ, ಆದರೆ ನನಗೆ ನಿನ್ನೆಯಿಂದ ದುಡ್ಡು ಕೊಡ್ತಾ ಇಲ್ಲ, ಒಡವೆ ತೊಗೊಂಡಿದ್ದಾರೆ ಅಂತ ಹೇಳಿ. ಹಾಗಾಗಿ ನಾನು ಅದು ನ್ಯಾಯ ಕೇಳೋಕ್ಕೆ ಅಂತ ಬಂದಿದ್ದೀನಿ ಈ ಜಾಗಕ್ಕೆ. ನೋಡಿ ಇಲ್ಲಿದ್ದಾರೆ. ಏನಾಯ್ತು ಹೇಳಪ್ಪ? ಸರ್, ನಿನ್ನೆ 2 ಗಂಟೆಲಿ ನಾವು ಒಡವೆ ತಂದಿಟ್ಟಿದ್ವಿ. ಒಂದು 10 ನಿಮಿಷ ಬ್ಯಾಂಕ್ ಸರ್ವರ್ ಇದೆ ಅಲ್ಲ, ಸರ್ವರ್ ಇಶ್ಯೂ ಇದೆ ಅಂತಂದರು. ಆಮೇಲೆ 10 ನಿಮಿಷ ಆದಮೇಲೆ ತಿರ್ಗಿ ಅರ್ಧ ಗಂಟೆಗೆ ಒಂದ್ಸತಿ ಫೋನ್ ನಂಬರ್ ಕೊಟ್ಟಿದ್ರು, ಫೋನ್ ಮಾಡಿದ್ವಿ. ಫೋನ್ ಮಾಡಿದ್ರೆ ಒಂದು 4 ಗಂಟೆ ತನಕ ರಿಸೀವ್ ಮಾಡಿದ್ರು, ಬರುತ್ತೆ 6 ಗಂಟೆ ತನಕ ನೋಡಿ ಬರುತ್ತೆ ಅಂತಂದರು. 6 ಗಂಟೆ ಆಯಿತು, ಬರಲಿಲ್ಲ. ಆಮೇಲೆ ಫೋನು ರಿಸೀವ್ ಮಾಡಲಿಲ್ಲ. ಇವಾಗ ಬೆಳಗ್ಗೆ ಬಂದು ಕೇಳಿದ್ರೆ ಇನ್ನೂ 72 ಗಂಟೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಸಮಸ್ಯೆ ಏನಿದೆ? ಸಮಸ್ಯೆ ನಮಗೆ ಇದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ನಮ್ಮ ತಂದೆಯವ್ರನ್ನ. ಸಮಸ್ಯೆ ಇದೆ ಸರ್, ಅದಕ್ಕೆ ತಂದಿಟ್ಟಿದ್ದಿಲ್ಲಿ ಒಡವೆ. ನಿಮ್ಮ ಹೆಸರು? ಪ್ರಕಾಶ್ ಅಂತ ಸರ್. ಯಾವ ಊರು? ಸಾಲಂತ್ರಿಪಳ್ಳಿ. ಸ್ನೇಹಿತರೆ, ಕೇಳಿದ್ರಲ್ಲ, ಇವರು ಪ್ರಕಾಶ್ ಅಂತ ಹೇಳಿ ಕುಣಿಗಲ್ ತಾಲೂಕು ಸಾಲಂತ್ರಿಪಳ್ಳಿಯದವರು. ಇವರು ತಮ್ಮ ಆಸ್ಪತ್ರೆ ಖರ್ಚಿಗಾಗಿ ಅಂತ ಹೇಳಿ ಈ ಸಂಸ್ಥೆಗೆ ಬಂದು ಹಣ ಇಟ್ಟಿದ್ದಾರೆ. ಆದರೆ ಇಲ್ಲಿ ಸಿಗ್ತಾ ಇರೋವಂಥದ್ದು ಕೇವಲ ಸಮಯ ಮಾತ್ರ. ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತ. ಇತ್ತಗೆ ಒಡವೆನೂ ಇಲ್ಲ ಮತ್ತು ಹಣನೂ ಇಲ್ಲ. ಇವರ ಪರಿಸ್ಥಿತಿ ನಿಮಗೇನಾದರೂ ಆಗಿದ್ದರೆ ಏನು ಮಾಡ್ತಾಯಿದ್ರಿ? ಇದನ್ನೇ ಕ್ವಶನ್ ಮಾಡೋಕ್ಕೆ ಅಂತ ಬರ್ತಾ ಇದ್ದೀವಿ. ಈಗ ಇಲ್ಲಿ ಒಬ್ಬರು ಬ್ರಾಂಚ್ ಮ್ಯಾನೇಜರ್ ಅಂತ ಇದ್ದಾರೆ, ಅವರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಮೇಡಮ್ ಹೇಳಿ, ಇಶ್ಯೂ ಬಗ್ಗೆ ಏನು ಹೇಳ್ತೀರಾ ನೀವು? ಏನು ಈ ಇಶ್ಯೂ ಬಗ್ಗೆ ಏನು ಹೇಳ್ತೀರಾ ಹೇಳಿ. ಸರ್, ಅದು ಟೆಕ್ನಿಕಲ್ ಇಶ್ಯೂ ಇದೆ. ಬ್ಯಾಂಕ್ ಪ್ರೊಸೀಜರ್ ಡೌನ್ ಆಗಿದೆ, ಅದರಿಂದ ಅವ್ರ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. 48 hours ವೆಯ್ಟ್ ಮಾಡಲೇಬೇಕು ಸರ್. ಈಗ ಅವನ ಪರಿಸ್ಥಿತಿ, ಅವ್ರ ಅಪ್ಪನ ಜೀವ ಯಾರು ಉಳಿಸ್ತಾರೆ? ಸರ್, ನಮ್ಗಿರೋ ಅಥಾರಿಟಿ ಅವನ ಮನೆಯಲ್ಲಿ ಇದ್ದಿದ್ದು ಒಡವೆ, ದುಡ್ಡು ಇದ್ದಿದ್ರೆ ಅವ್ನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದ. ಅದಕ್ಕೆ ಅವ್ನು ತಗೊಂಬಂದು ನಿಮ್ಮ ಹತ್ರ ಒಡವೆ ಇಟ್ಬಿಟ್ಟು ಹಣಕ್ಕೋಸ್ಕರ ನಿನ್ನೆಯಿಂದ ಕಾಯ್ತಾ ಇದ್ದಾನೆ. ಈಗ ಆ ಅಪ್ಪನ ಜೀವಕ್ಕೆ ಜವಾಬ್ದಾರಿ ನೀವು ತಗೊಳ್ತೀರಾ? ನಮಗೆ ಅವರು ನಾವು ಹಾಸ್ಪಿಟ್ಲಿಗೆ ಖರ್ಚಿಗೆ ಅಂತ ನಮ್ಮ ಹತ್ರ ಏನು ಒಡವೆ ಇಟ್ಟಿಲ್ಲ ಸರ್. ಅಲ್ಲರಿ, ಯಾರೋ ನಿಮಗೆ ರೀಸನ್ನು ಹಾಸ್ಪಿಟ್ಲಿಗೆ ಖರ್ಚು ಇನ್ನೊಂದು ತಂದಿಟ್ಟವ್ರೆ. ಅವ್ರು ಒಡವೆ ಇಟ್ಟಿರೋ ಉದ್ದೇಶ ಏನು? ಆಸ್ಪತ್ರೆ ಖರ್ಚಿಗೆ ಅಂತ. ಈಗ ಅವ್ರಿಗೆ ದುಡ್ಡು ಇಲ್ಲ, ಒಡವೆ ವಾಪಸ್ ಕೊಟ್ಬಿಡಿ. ಒಡವೆ ಕೊಡೋ ಅಥಾರಿಟಿ ನಮಗಿಲ್ಲ ಸರ್, ವಾಪಸ್ ಕೊಡೋ ರಿಲೀಸ್ ಮಾಡೋ ಅಥಾರಿಟಿ ಇಲ್ಲ. ಆ ಥರ ಅಮೌಂಟ್ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗೋವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ, ಒಡವೆನೂ ಕೊಡ್ತಾ ಇಲ್ಲ ನೀವು, ದುಡ್ಡು ಕೊಡ್ತಾ ಇಲ್ಲ. ಈಗ ಅವ್ನು ಏನಾಗಬೇಕು? ಬಡವ ಎಲ್ಲೋಗ್ಬೇಕು? ಹಾಂ, ಈಗ 48 hours ಅಂತೀರಾ. 48 hours ಅಂದ್ರೆ ಎಷ್ಟು ದಿನ ಆಯಿತು? ನಿನ್ನೆ 2 ಕಾಲಿಗೆ ಆಗಿರೋದು 48 hours ಆಗುತ್ತಂತೆ ಹೇಳ್ತಿದ್ದಾರೆ. ಎಷ್ಟು ದಿನ ಆಗುತ್ತೆ ಅಲ್ಲಿಗೆ? 48 hours ಅಂದರೆ 2 days ಸರ್. ಆಯ್ತಾ? ಒಂದು ದಿನಕ್ಕೆ ಒಂದು ಹಾಸ್ಪಿಟ್ಲ್ ಖರ್ಚು ಎಷ್ಟಾಗುತ್ತೆ, ಒಂದು ಜೀವದ ಬೆಲೆ ಎಷ್ಟಾಗುತ್ತೆ ಗೊತ್ತಾ? ಅವನಿಗೆ ಹಾರ್ಟ್ ಸಮಸ್ಯೆ ಇದೆ, ಅರ್ಧ ಗಂಟೆ ಒಳಗೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವ್ನ ಜೀವ ಉಳಿಯಲ್ಲ. ನೀವು ಜವಾಬ್ದಾರಿ ತಗೊಳ್ತೀರಾ? ನಿಮ್ಮ ಬ್ರಾಂಚ್ ಅವ್ರ ಜವಾಬ್ದಾರಿ ತಗೊಳ್ತಾರಾ? ಈಗ ಏನು ಇದಕ್ಕೆ ಪರಿಹಾರ ಏನು ಹೇಳಿ? ನಮಗೆ ದುಡ್ಡು ಬೇಕು, ಇಲ್ಲ ಒಡವೆ ಬೇಕು? ಮಾತಾಡಿ, ಏನು ಬೇಕು ಹೇಳಿ. ಇಲ್ಲ ಅಂದ್ರೆ ನಾನು ಬಾಕ್ಲಾಕ್ಸ್ತೀನಿ, ನಿಜವಾಗ್ಲೂ ಬಾಕ್ಲಾಕ್ಸ್ತೀನಿ. ಅವನಿಗೆ ನ್ಯಾಯ ಸಿಗೋ ತನಕ ನಾವು ಬಿಡಲ್ಲ ಸರ್. ಹಾಕ್ಸಿ, ಅದಕ್ಕೇನು ತೊಂದರೆ ಇಲ್ಲ, ಬಾಗ್ಲಾಕ್ಸಿ ಅಷ್ಟೇ. ನನಗೇನು ತೊಂದರೆ ಇಲ್ಲ, ಬಾಗ್ಲಾಕ್ಸಿ ಅಷ್ಟೇ. ಹಾಕಿಸ್ತೀರಾ ಹಾಕ್ಸಿ ಅಷ್ಟೇ. ನನ್ನ ಇರೋ ಅಥಾರಿಟಿ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ನಿಮ್ಮ ಅಥಾರಿಟಿ ಅಲ್ಲ, ನಿಮ್ಮ ಸಂಬಂಧಪಟ್ಟವ್ರಿಗೆ ಮಾತಾಡಿ. ಈಗ ನಿಮ್ಮ ಇಶ್ಯೂಸ್ಗಳಿಗೆ, ನಿಮ್ಮ ತಾಂತ್ರಿಕ ಸಮಸ್ಯೆಗಳಿಗೆ ಆ ಬಡವನ ಜೀವವನ್ನು ಬಲಿ ಕೊಡೋಕ್ಕಾಗಲ್ಲ. ಆ ಥರ ನಮಗೇನು ಯಾವ ಅಥಾರಿಟಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ನಾನು ಹೇಳ್ಬೋದು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾಯ್ತಾ? ಎಕ್ಸಾಂಪಲ್, ಒಂದು ಕೆಲಸ ಮಾಡಿ, ನೀವು ಮ್ಯಾನೇಜರ್ ಅಲ್ಲ, ಸಾಮಾನ್ಯ ಒಂದು ಹೆಣ್ಮಗಳು ಅಂತ ಹೊರಗಡೆ ಬಂದು ನಿಂತ್ಕೊಳ್ಳಿ. ನಿಮ್ಮಪ್ಪನ್ನ ನೀವು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ನಿಮ್ಮ ಒಡವೆನ ಇಟ್ಟು ನೀವು ಈ ಸಮಸ್ಯೆಗೆ ತಗಲಾಕೊಂಡಿದ್ರೆ ಏನು ಮಾಡ್ತಾ ಇದ್ರಿ? ಬೇರೆ ಆಲ್ಟರ್ನೇಟಿವ್ ಹುಡುಕೋತಿದ್ರು. ಅಲ್ಲ, ಇನ್ನು ಬೇರೆ ಒಡವೆ ಇಲ್ವಲ್ಲ? ಒಡವೆ ಇಲ್ಲ ಅಂತಾನೆ ಕೇಳಿ ಮೇಡಮ್. ಹಣ ಇಲ್ಲ ಅಂತ ಹೇಳಿ ಅವನು ಒಡವೆ ಇಟ್ಟಿರೋದು. ಯಾರು ಡೈರೆಕ್ಟಾಗಿ ಒಡವೆ ಇಡಲ್ಲ. ಫಸ್ಟು ಹಣ ಇಲ್ಲದ ಸಂಬಂಧಕ್ಕೆ ಅವನು ಒಡವೆ ಇಡೋ ಅಂಥದ್ದು.
ಬೇರೆ ಆಲ್ಟರ್ನೇಟಿವ್ ಈಗ ನೀವೇ ಕೊಟ್ಬಿಡಿ ಅಮೌಂಟು, ಆಮೇಲೆ ಬಂದಮೇಲೆ ನೀವು ತಗೊಳ್ಳಿರಂತೆ. ನಿಮ್ಮ ವೈಯಕ್ತಿಕ ಹಣದಲ್ಲೇ ಕೊಟ್ಬಿಡಿ ಅವನಿಗೆ. ವೈಯಕ್ತಿಕ ಹಣ ನಾನು ಅಲ್ಲೇ ನಮಗೆ ತಿಂಗಳ ದುಡಿದ್ರು 32,000 ಸ್ಯಾಲರಿ ಕೊಡಲ್ಲ ನಮ್ಗೆ, ಆಯ್ತಾ ಅಲ್ವಾ? ನೀವೇ ಹಿಂಗಂತೀರಾ. ಅವನು ಕೂಲಿ ಮಾಡ್ಕೊಂಡು ತಿನ್ನೋನು ಏನು ತಿನ್ಬೇಕು? ಮತ್ತೆ ಕೂಲಿ ಮಾಡೋನು ಏನಮ್ಮ ಮಾಡಬೇಕು? ನೀವು ಎಷ್ಟು ಮಾತಾಡಿದ್ರು ನನಗೆ ನಾನು ಏನೈತೆ ಅದನ್ನ ಹೇಳಿದ್ದೀನಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಏನು ಹೇಳಿದ್ರು? ಮೇಲ್ಪಟ್ಟವ್ರಿಗೆ ಮಾತಾಡಿದ್ರ? ಮೇಲ್ಪಟ್ಟವ್ರು ಮಾತಾಡಿರೋದಕ್ಕೆ ಏನು ಹೇಳಿದ್ರು ಅವರು? ಮಾತಾಡಿದ್ರೆ ನನ್ನ ಹತ್ರ ಅವ್ರು ಏನು ಹೇಳಿದ್ರು? 48 ಅವರ್ವರೆಗೂ ಆಗಲ್ಲ, ಕ್ರೆಡಿಟ್ ಆಗಲ್ಲ ಅಂತಾನೆ ಹೇಳಿದ್ದಾರೆ ಸರ್. 48 ಅವರ್ ಒಟ್ಟಿನಲ್ಲಿ ಬಡವರ ಬದುಕಿಗೆ ನಿಮ್ಮ ಇದ್ಯಾವುದು ಸುಡುಗಾಡು ಸಂಸ್ಥೆ ಇದು? ಮಣಿಪುರಂ ಸಂಸ್ಥೆಯಲ್ಲಿ ಬಣ್ಣ ಹಾಕದೇ ಕೆಲಸ. ಸರ್ ನೀವೇ ಈ ಥರ ಎಲ್ಲ ಮಾತಾಡಿದ್ರೆ ಅಲ್ಲ, ಒಬ್ರದೇ ಪೆಂಡಿಂಗ್ ಇಲ್ಲ, ಒಬ್ರದೇ ಇಶ್ಯೂ ಇಲ್ಲ, ಬ್ಯಾಂಕ್ ಸರ್ವರ್ ಟೆಕ್ನಿಕಲ್ ಇಶ್ಯೂ ಇರೋದು. ಮೇಡಮ್ ಕೇಳಿ, ಅಂದ್ರೆ ಇಂಥ ಜನ ಎಷ್ಟು ಜನ ನೋವು ಅನುಭವಿಸ್ತಾ ಇರ್ಬೋದು ನಿಮ್ಮ ಸಂಸ್ಥೆಯಲ್ಲಿ ವ್ಯವಹಾರ ಮಾಡಿ? ಈ ಬ್ರಾಂಚಲ್ಲಿ 12 ಜನ ಅಂತ ಅವರೇ ಹೇಳ್ತಾರೆ ಸರ್. 12 ಜನ ಪೆಂಡಿಂಗ್ ಇದ್ದಾರೆ ಇಲ್ಲೇನೆ. ಎಷ್ಟೋ ವರ್ಷಗಳಾಗಿರೋದೆ, ನಿನ್ನೆನೆ ಸರ್ ಆಗಿರೋದು. ಈ ತರ ಆಗಿ ಎಷ್ಟೋ ವರ್ಷಗಳಾಗಿದೆ. ಹಾಫ್ ಅನ್ ಅವರಿಗೆ ಕ್ರೆಡಿಟ್ ಆಗ್ತಿತ್ತು, ಹೋಗಲ್ಲ ಅಂತ ಇಲ್ಲ. ಹಾಫ್ ಅನ್ ಅವರ್ ಆದ್ಮೇಲೆ ಇಮಿಡಿಯೇಟ್ಲಿ ಹೋಗ್ತಾ ಇತ್ತು. ಇವ್ರಿಗೆ ಒಂದ್ಸರಿ ಹೋಗಿಲ್ಲ ಕೇಳಿ, ಹಾಫ್ ಅನ್ ಅವರ್ ಊರ್ ತುಂಬಾ ಆಕ್ಸಿಡೆಂಟು, ಹೃದಯಾಘಾತ ಎನಿ ಟೈಮ್ ನಡೆಯಲ್ಲ, ಕ್ಷಣಾರ್ಧದಲ್ಲಿ ನಡೆಯೋದು. ಏನ್ ಹೇಳಿ? ನಮಗೂ ಗೊತ್ತು ಸರ್, ಅದು ನಡೆಯೋದು ಕ್ಷಣಾರ್ಧದಲ್ಲಿ. ಆಪತ್ಗಿಲ್ದೇ ಇರೋ ಹಣ ಕತ್ತೆ ಡ್ಯಾಶ್ಗೇನೋ ಬೇಕು ಅಂತಾರೆ. ಎಂತಕ್ಕೆ ಬೇಕದು? ಆಪತ್ತಿಗೆ ಬರದೇ ಇರೋ ಒಡವೆ ಏಂತಕ್ಕೆ? ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ? ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಎಂತ ಕೊಟ್ಟು ಜನಗಳನ್ನ ಮೋಸ ಮಾಡ್ತೀರಾ? ನಿಮ್ಮ ಒಡವೆಗೆ ಬಂದ್ಬಿಡಿ, ಅವಾಗಲೇ ದುಡ್ಡು ಕೊಡ್ತೀವಿ, ಹಾಗೆ ಹೀಗೆ. ಸರಿ ಬಿಡು, ಬಂದ್ ಮಾಡ್ಸೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಪ್ರಕಾಶ್ ಅವರ ತಂದೆ ವೆಂಕಟೇಶ್ ಅವರಿಗೆ ಹುಷಾರಿಲ್ಲ. ಅವ್ರ ಅನಾರೋಗ್ಯದಿಂದ ಸಮಸ್ಯೆ ಬಳಲ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಈ ಏನು ಫೈನಾನ್ಸ್ ಕಂಪ್ನಿ ಇದೆ, ಎಂಥದ್ದು ಮಣಿಪುರಂ ಫೈನಾನ್ಸ್ ಕಂಪ್ನಿ, ಅಲ್ಲಿ ಈಗ ನೋಡಿದ್ರಲ್ಲ ಅಷ್ಟು ಸಿಕ್ಕಿದ್ದು, ಇತ್ತಗೆ ಹಣನೂ ಇಲ್ಲ, ಇತ್ತಗೆ ಒಡವೆನೂ ಇಲ್ಲ. ಈಗ ಇಲ್ಲಿ ಮುಂದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸ್ನವ್ರಿಗೂ ಕೂಡ ಹೇಳಿದ್ದೀವಿ, ಬರ್ತೀವಿ, ಅದೇನೋ ಬಗೆಹರಿಸ್ತೀವಿ ಅಂತ ಹೇಳಿ. ನೋಡೋಣ, ನಮಗೇನು ದುಡ್ಡು ಬೇಕು ಇಲ್ಲ ಒಡವೆ ಬೇಕು. ಈ ಎರಡು ಪಟ್ಟು ಇಲ್ಲಿ ನಮ್ಮಲ್ಲಿದೆ, ಎರಡು ವಿಚಾರಗಳು. ಅದರಲ್ಲಿ ಯಾವುದು ನಮಗೆ ಏನಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವು ಫಸ್ಟೇ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇವಾಗ ಸ್ವಲ್ಪ ತಿರ್ಗಾ ಅವ್ರಿಗೆ ಅದೇ ಥರ ಪ್ರಾಬ್ಲಮ್ ಆಗಿದೆ. ತಿರ್ಗಾ ಜಯದೇವಿಗೆ ಬರೋಕ್ಕೆ ಹೇಳಿದರು. ಕರ್ಕೊಂಡು ಹೋಗಬೇಕು ಅಂದ್ಬಿಟ್ಟು ನಿನ್ನೆ 2 ಗಂಟೆಯಲ್ಲಿ ಒಡವೆ ಇಟ್ಟೆ ತಂದು 32,000 ರೂಪಾಯಿಗೆ. ಅವರು ಒಂದು 10 ನಿಮಿಷ ಬರುತ್ತೆ ಅಂತಂದರು. ತಿರ್ಗಾ 6 ಗಂಟೆ ತನಕ ಕಾಯ್ದ್ವಿ, 6 ಗಂಟೆಗೂ ಬಂದಿಲ್ಲ. ಇವಾಗ ಬಂದು ಕೇಳಿದ್ರೆ 72, ಇನ್ನು 3 ದಿವಸ ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. 3 ದಿನ ತನಕ ತಂದೆಗೆ ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಎಲ್ಲಿದ್ದಾರೆ ಈಗ? ಇಲ್ಲ, ಮನೆ ಹತ್ರ ಇದ್ದಾರೆ, ಕರ್ಕೊಂಡು ಹೋಗ್ಬೇಕು ಸರ್. ಈಗ ಬೇರೆ ಹಣನೂ ಇಲ್ಲ ನಿಮ್ಮ ಹತ್ರ? ಇಲ್ಲ ಸರ್. ಈಗ ಏನು ಹೇಳಿ, ಸಮಸ್ಯೆಗಳು ಏನೇನಿದೆ ಹೇಳಿ. ಹಾಗೇನೆ ಅದೇನೇ ಸರ್, ಹಿಂಗಾಗಿದೆ. ಇವಾಗ ನಮ್ಗೆ ಏನಾದ್ರು ಒಂದು ಇದನ್ನ ಮಾಡಿಸ್ಕೊಡ್ಬೇಕು ಸರ್ ನೀವು ಅಷ್ಟೇ. ಇಲ್ಲಿಗೆ ಬಂದಮೇಲೆ ಇವರು ಉಡಾಫೆ ಉತ್ತರಗಳು ಕೊಡ್ತಾ ಇದ್ದಾರೆ ಸರ್. ಇವರು ಯಾರೋ ಬ್ಯಾಂಕ್ ಇವ್ರ ಮ್ಯಾನೇಜರು ಉಡಾಫೆ ಉತ್ತರಗಳು ಕೊಡ್ತಾವ್ರೆ. 72 ಗಂಟೆ ಆಯ್ತದೆ, ನಾವೇನು ಮಾಡೋಕ್ಕಲ್ಲ, ಒಡವೆನೂ ಕೊಡಲ್ಲ, ದುಡ್ಡು ಕೊಡಲ್ಲ, ನೀವು ಈಗ ಬೇಕಾದ್ರೆ ಯಾರನ್ನಾರು ಕರ್ಕೊಂಬಂದು ಏನಾರು ಮಾಡ್ಕೊಳ್ಳಿ, ಕ್ಲೋಸಾರ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸರ್. ಒಡವೆನೂ ಕೊಡ್ತಾಯಿಲ್ಲ. ಇಲ್ಲಿ ಬಂದು ಕೇಳಿದ್ಕೆ ಈಗಾಗಲ್ಲ, ನಾವು ದುಡ್ಡು ಕೊಡಲ್ಲ, ಇದಾಗ ಒಡವೆನೂ ಕೊಡಲ್ಲ ಅಂತ ಇದು ಮಾಡ್ತಿರು. ತಿರ್ಗಿ ಏನಕ್ಕೆ ಅಂತ ಕೇಳಿದ್ಕೆ, ಇಲ್ಲ ಸರ್ವರ್ ಇಶ್ಯೂ ಇದೆ, ಹಂಗೆ ಹಿಂಗೆ ಅಂದರು. ಎಷ್ಟು ಅವ್ರು ಬೇಕು ಅಂದಿದ್ದಕ್ಕೆ ಇನ್ನೂ 78 ಗಂಟೆ ಬೇಕು ಅಂತ ಕೇಳ್ತಿದ್ದಾರೆ. 78 ಗಂಟೆಗೆ ಈಗ ಅವ್ನಿಗೆ ಅವ್ರ ತಂದೆ ಆಸ್ಪತ್ರೆ ಕರ್ಕೊಂಡು ಹೋಗೋಕ್ಕೆ ದುಡ್ಡೆಲ್ಲಿಂದ ಅಂದರೆ ನಮಗೆ ಗೊತ್ತಿಲ್ಲ ಅಂತಿದ್ದಾರೆ. ಇಲ್ಲ, ನೀವು ಒಡವೆನಾರು ವಾಪಸ್ ಕೊಡಿ ಅಂದರೆ ಒಡವೆನೂ ನಾವು ವಾಪಸ್ ಕೊಡಲ್ಲ, ದುಡ್ಡಾರು ವಾಪಸ್ ಕೊಡಿ, ದುಡ್ಡು ಕೊಡಲ್ಲ ನಾವೀಗ ಅಂತ. ಇದು ಒಂಥರ ನೆಗ್ಲೆಕ್ಟಾಗಿ ಮಾತಾಡ್ತಿದ್ದಾರೆ. ಅದಕ್ಕೆ ನಾವು ಕೇಳಿದ್ದಕ್ಕೆ, ಇಲ್ಲ ನಿಮ್ಮ ಮ್ಯಾನೇಜರ್ ನಂಬರ್ ಕೊಡಿ ನಿಕ್ಕೆ ಮ್ಯಾನೇಜರ್ಗೆ ಫೋನ್ ಮಾಡಿ ಮಾತಾಡಿದೆ. ಮ್ಯಾನೇಜರ್ ಕೂಡ ಇಲ್ಲ, ಅದೇನಾಗೈತೆ ನೋಡ್ತೀನಿ ಮಾಡ್ತೀನಿ ಅಂತ ಅದೇ ಇದು ಹೇಳ್ತಿದ್ದಾರೆ ಹೊರತು ಏನೂ ಒಂದು ರೆಸ್ಪಾನ್ಸ್ ಕೊಡ್ತಿಲ್ಲ ಅವರು. ಮೇಡಮ್ ಅವರು ಅದೇ ಯಾರು ಕರ್ಕೊಂಬಂದು ಏನು ಮಾಡ್ತೀರಾ ನೋಡ್ತೀನಿ, ನಾನು ಕರೆಸ್ತೀನಿ, ನಾನು ಮಾಡ್ತೀನಿ ಅಂತ ಒಂಥರ ಉಡಾಫಿ ಉತ್ತರಗಳು ಕೊಡ್ತಿದ್ದಾರೆ. ಈ ಬ್ಯಾಂಕ್ ಮಡಿಕೊಂಡು ನಮ್ಮನ್ನ ಭಾರಿ ಅನ್ಯಾಯ ಮಾಡ್ತಿದ್ದಾರೆ, ತುಂಬ ತೊಂದರೆ ಕೊಡ್ತಿದ್ದಾರೆ. ಅವ್ನು ಕಷ್ಟ ಇರೋದಕ್ಕೆ ತಾನೇ ಅವರು ಬಂದು ಅವರು ಒಡವೆ ಇದೆ ಮನೇಲಿ ಕಷ್ಟಕ್ಕೆ ಅಂತ ತಂದು ಇಕ್ಕಿರೋದು. ಈಗ ಕಷ್ಟಕ್ಕೆ ತಂದು ಒಡವೆ ಇಕ್ಕಿದ್ದು ಅವರು ಒಡವೆನೇ ಇದ್ರೂ ನಮಗೆ ದುಡ್ಡಿಲ್ಲ ಅಂದರೆ ಏನು ಮಾಡಬೇಕು ಅವರು? ಓಕೆ, ಈಗ ಹಣ 48 ಅವರ್ಸ್ ಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಅವನ ಹತ್ರ ಇರೋದೊಂದು ಒಡವೆ, ಆ ಒಡವೆನ ತಗೊಂಬಂದು ಇವ್ರು ಬ್ಯಾಂಕಲ್ಲಿ ಇಟ್ಟವನೆ. ಈಗ ಹಾರ್ಟ್ ಸಮಸ್ಯೆ ಅವ್ರ ಅಪ್ಪಂಗೆ, ಗೊತ್ತಾಯ್ತಾ? ಈ ಎಮರ್ಜೆನ್ಸಿ ಅವ್ರು ಕರ್ಕೊಂಡು ಹೋಗಲೇಬೇಕು. ನಾಳೆ ಏನಾರು ಹೆಚ್ಚು ಕಮ್ಮಿ ಆಯಿತು, ಇನ್ನೊಂದಾಯಿತು, ಇವ್ರ ಜವಾಬ್ದಾರಿ ತಗೋತಾರ? ಟೆಕ್ನಿಕಲ್ ಇಶ್ಯೂಸ್ನ ಎರರ್ನ ಕ್ಲಿಯರ್ ಮಾಡ್ಕೋಬೇಕಾಗಿದ್ದು ಗ್ರಾಹಕನ ಜವಾಬ್ದಾರಿನ ಇವ್ರ ಜವಾಬ್ದಾರಿನ? ನೀವು ಅದನ್ನ ಮುತ್ತೂರ್ಜಿ ಯಾವ ಸಾಮಾನ್ಯ ಕೇಸ್ಗಳು ಆಗಲ್ಲ ನಿಮ್ಮಲ್ಲಿ? ಯಾಕಂಗಾಗಿದೆ? ಆಲ್ರೆಡಿ ತುಂಬಾ ವರ್ಷದಿಂದ ಆಗಿಲ್ಲ. ಬ್ಯಾಂಕ್ ಸರ್ವರ್ ಇಶ್ಯೂಯಿಂದ ಆಗಿದೆ.
ಅಕೌಂಟಿಂದ ಆಲ್ರೆಡಿ ಕ್ರೆಡಿಟ್ ಅಲ್ಲ ಈಗ ಅವ್ರು ಏನು ಹೇಳ್ತಿರೋದು ಅಕೌಂಟಿಗೆ ಹೋಗಿಲ್ಲ ಅಷ್ಟೇ. ಗೊತ್ತಾಯ್ತು ಮೇಡಮ್, ಅವ್ರು ಏನು ಹೇಳ್ತಾ Amount ನಿಮ್ ಕಡೆಯಿಂದ ಇದೆ, credit ಆಗಿದೆಯಾ? ಇದ್ದಾರೆ, ಅವ್ರು ಕ್ಲಿಯರ್ ಕಟ್ಟಿಗೆ ಏನೋ ಏನು ಮೆಡಿಕಲ್ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಬೇಕಾಗಿತ್ತು ಅಮೌಂಟು ತಗೊಂಡೋಗ್ಬೇಕಾಗಿತ್ತು. ಏನಾಗಿದೆ ನಾವು ಪ್ಲೆಡ್ಜ್ ಮಾಡಿರೋಂಥ ಅಮೌಂಟು ಸಡನ್ಲಿ ನಮ್ಗೆ ಸಿಕ್ಕಿಲ್ಲ. ನೀವು 48 hours ಅಂತೀರಿ, 48 hours ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಬಟ್ ನಿಮ್ದು ಟೆಕ್ನಿಕಲ್ ಇಶ್ಯೂನಲ್ಲಿ ಗೋಲ್ಡ್ ಪ್ಲೆಡ್ಜ್ ಮಾಡಿದ್ದಾರೆ, ನೀವು ಇಮಿಡಿಯೇಟ್ಲಿ ಆಗಬೇಕಾಯ್ತು. ಅದು ಯಾವ ಕಾರಣದಿಂದ ಆಗಿಲ್ಲ ಗೊತ್ತಿಲ್ಲ. ಲೋನ್ ಮಾಡಿದ ತಕ್ಷಣನೇ ಆಗುತ್ತೆ ಸರ್ ಎಲ್ಲ. ಅದೇ ಆಗಿಲ್ವಲ್ಲ, ಈಗ ಕ್ರಿಯೇಟ್ ಆಗಿಲ್ವಲ್ಲ ಅವ್ರಿಗೆ. ಸರ್ವರ್ ಇಶ್ಯೂ ಆಗಿ ಆ ಥರ ಡಿಲೇ ಆಗಿರೋದು. ಈಗ ಒಂದು ಕೆಲಸ ಮಾಡಿ, ನೀವು ಮಾತಾಡಿ, ಅದನ್ನೇ ರಿಟರ್ನ್ ಮಾಡೋಕ್ಕಾಗಿ ಇಮಿಡಿಯೇಟ್ಲಿ ನಾವು ಕ್ಯಾಶ್ ಕೊಡುವಂಥ ವ್ಯವಸ್ಥೆ ಮಾಡಿ. ಅವ್ರ ಅಕೌಂಟಿಗೆ ಹೋಗೋವರೆಗೂ ಗೋಲ್ಡ್ ರಿಲೀಸ್ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಗೋಲ್ಡ್ ರಿಲೀಸ್ ಮಾಡಿದ್ರೆ ಅವ್ರ ಅಕೌಂಟಿಗೆ ಮತ್ತೆ ಅಮೌಂಟ್ ಪೆಂಡಿಂಗ್ ಬೀಳುತ್ತೆ. ಅದು ನಮಗೆ ತೊಗೊಳಕ್ ಬರೋದಿಲ್ಲ. ಅದು ಅಮೌಂಟ್ ಅಕೌಂಟಿಗೆ ಹೋಗ್ಲೇಬೇಕು. ಹೋದ್ಮೇಲೆ ನಾವು ರಿಲೀಸ್ ಮಾಡೋಕ್ಕೂ ಆಗಲ್ಲ. ಅಲ್ಲ ಈಗ ಆಕ್ಚುಲಿ ನಿಮ್ಮ ಅಕೌಂಟ್ ಇಂದ ಕ್ರೆಡಿಟ್ ಆಗಿದೆಯಾ? ನಮ್ಮ ಅಕೌಂಟ್ ಆಗಿದೆ, 48 hours ಇಶ್ಯೂ ಆಗಿದೆ, ಟೆಕ್ನಿಕಲ್ ಇಶ್ಯೂ ಆಗಿದೆ. ನಮ್ಮ ಮಣಪುರಂ ಅಕೌಂಟಿಂದ ಕ್ರೆಡಿಟ್ ಆಗಿದೆ. ಆಯ್ತು, ಅವ್ರಿಗೆ ಡೆಬಿಟ್ ಆಗಿಲ್ಲ. ಅಲ್ಲಿ ಪ್ರೊಸೀಜರ್ ಡೌನ್ ಆಗಿ ಡಿಲೇ ಆಗಿದೆ. ಈಗ ಅವ್ರಿಗೆ ಡೆಬಿಟ್ ಆಗೋದು ಯಾವಾಗ? ನಮ್ಮ ಅಕೌಂಟಿಗೆ ಮತ್ತೆ ರಿಟರ್ನ್ ಬರಲ್ಲ. ಅವ್ರ ಕಸ್ಟಮರ್ ಅಕೌಂಟ್ಗೆ ಹೋಗುತ್ತೆ. ಜೀವನೂ ಅಷ್ಟೇ ಮೇಡಮ್, ಒಂದ್ಸಲಿ ಹೋದ್ಮೇಲೆ ರಿಟರ್ನ್ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ಏನ್ ಮಾಡ್ಬೇಕು ಹೇಳಿ? ಅವ್ರಿಗೆ ಅಮೌಂಟ್ ಬೇಕಲ್ಲ ಅರ್ಜೆಂಟ್. ಸರ್ ಅಮೌಂಟ್ ಬೇಕು, ಅದಕ್ಕೆ ನಾವು ಇವಾಗ ನಮ್ಗೆ ಏನ್ ಅಥಾರಿಟಿ ಇದೆ ಅಷ್ಟು ಹೇಳ್ತಾ ಇದ್ದೀವಿ. ಬೇರೆಯವ್ರು ಕೇಳಿ, ನಿಮ್ಮ ಬೇರೆಯವ್ರು ಕೇಳಿ. ಅರ್ಜೆಂಟ್ ಇರೋದಕ್ಕೆ ತಾನೇ ಒಡವೆ ತಂದಿಡೋದು. ಅರ್ಜೆಂಟ್ ಇಲ್ಲ ಅಂದ್ರೆ ಗೋಲ್ಡ್ ಆರ್ ತರ್ತಿದ್ರು ಮೇಡಮ್ ಅಲ್ವಾ? ಈಗ ಯಾವ ಪ್ರಾಬ್ಲಮ್ ನಾವು ಅರ್ಥ ಮಾಡ್ತೀವಿ. ಇವಾಗ ದುಡ್ಡು ಬೇಕಾದ್ರೆ ನಾವು ಗೋಲ್ಡ್ ಇಡೋದು. ಆ ಸರ್ವರ್ ಇಶ್ಯೂ ಆದ್ರೆ ನಮ್ಮ ಕೈಲಿದೆ ಅನ್ನೋದಿದ್ರೆ ನಾವು ರೀಸಾಲ್ವ್ ಮಾಡ್ಕೊಳ್ತೀವಿ. ಬಟ್ ಅವ್ರಿಗೆ ಬರುತ್ತೆ ಅಂತ ಗೊತ್ತಾಗ ರಿಟರ್ನ್ ನಿಮಗೂ ಬಂದು ಬರ್ಬೋದು. ಇಲ್ಲ ಸರ್, ನಮಗೆ ಖಂಡಿತ ಬರಲ್ಲ. ಅವ್ರಿಗೆ ಆಲ್ಟೇ ಇಲ್ಲ, ಹಂಗಾಗಿ ಅವ್ರಿಗೆ ಪ್ರಾಬ್ಲಮೇ ಬರಲ್ಲ. ಅವ್ರ ಉಡುಮೆಗೆ ಏನೋ ಸೊಲ್ಯೂಷನ್ ಮಾಡಿ ಕೊಡಿ ದುಡ್ಡು. ಮತ್ತೆ ನಾನು ಹೇಳ್ದೆ ಕ್ಯಾಶ್ ಕೊಟ್ಬಿಡಿ, ನಿಮ್ಮ ಕೈಯಿಂದ ಕ್ಯಾಶ್ ಕೊಟ್ಬಿಡಿ. ಆಮೇಲೆ ಅವ್ರು ಬಂದ ಮೇಲೆ ಬೇಕಾದ್ರೆ ನಾವೇ ದುಡ್ಡು ವಾಪಸ್ ಕೊಡಿಸ್ತೀವಿ ಅಂತ ಹೇಳಿದ್ದೀನಪ್ಪ. ಮತ್ತೆ ಆ ದುಡ್ಡಿಗೆ ನಾವು 4 ಜನ ಹೊಣೆ ಇರ್ತಾರೆ, ಸರಿನಾ? ಮಾತಾಡೇ ಇಲ್ಲ ಸರ್. ಹೇಳಿದ್ನಲ್ಲ, ನನಗೆ 35,000 ಸಂಬಳ ಬರುತ್ತೆ, ನಂತವ್ ದುಡ್ಡೇ ಇಲ್ಲ ಅಂದ್ರೆ ನೀವು ವಿಡಿಯೋ ಕೊಡಲ್ಲ. ಅಲ್ಲ, ಅದನ್ನೇ ಹೇಳಿದ್ ನಾನು, ನಿಮ್ಮ ಪರ್ಸನಲ್ಲೇ ಕೊಡಿ, ನನಗೇನು. ಸರ್ ಒಂದ್ ಸೆಕೆಂಡ್, ಆಯ್ತಾ? ನೀವ್ ಹೇಳಿದ್ದೇನು ನಂತ ಬೆಳಗ್ಗೆ ನೀವೇ ಕೊಡಿ ಅಂತೆ, ಪರ್ಸನಲ್ ಆಗಿ ಅಂತ. ಒಂದ್ ನಿಮಿಷ ಕೇಳ್ರಿ, ಪರ್ಸನಲ್ ಆಗಾರು ಕೊಡಿ, ನಿಮ್ ಬ್ಯಾಂಕಿಂದನಾರು ಕೊಡಿ, ಬ್ಯಾಂಕಿಂದನಾರು ಕೊಡಿ, ಪರ್ಸನಲ್ ಆಗಾರು ಕೊಡಿ. ಆಯ್ತು, ಈಗ ಬ್ಯಾಂಕಿಂದಾನೇ ಕೊಡಿ. ಆಯ್ತು ಮೇಡಮ್, ಹೋಗ್ಲಿ, ಬ್ಯಾಂಕಿಂದಾನೇ ಕೊಡಿ ಮೇಡಮ್. ಆಯ್ತು, ಹೋಗ್ಲಿ. ಈಗ ಒಂದ್ ನಿಮಿಷ, ನಿಮ್ ಪರ್ಸನಲ್ ಆಗಿ ಆಗಲ್ಲ, ನೀವು ಕೂಲಿ ಮಾಡೋರು, ನೀವು ನಮ್ಮನೆ ಮಗಳೇನೆ, ನೀವು ಕೈಯಿಂದನೇ ಕೊಡಿ. ಒಂದ್ ಖಾಲಿ ಚೆಕ್ ಇಸ್ಕೊಳ್ಳಿ. ಇಲ್ಲ, ಒಂದ್ ನಿಮಿಷ ಕೇಳಿ, ಇಲ್ಲ ಬ್ಯಾಂಕಿಂದನಾರ ಕೊಡಿ, ಡಿಸಿಷನ್ ನಿಮ್ಗೆ ಬಿಟ್ಟಿದ್ದು. ಈಗ ಮೇಡಮ್ನವರು ಬ್ಯಾಂಕಿಂದ ಕೊಡ್ತಾರೆ, ಆಯ್ತಾ? ಮೇಡಮ್ ಕೊಡ್ತೀರಲ್ವಾ ಬ್ಯಾಂಕಿಂದ ಅಮೌಂಟ್? ಈಗ ಕ್ಯಾಶು ಲೆಟರ್ ಬರ್ಸ್ಕೊಡ್ತೀನಿ, ಒಂದು ಹಾರನೂ ತರಿಸ್ಬಿಡ್ತೀವಿ. ಈಗ ಒಂದು ಜೀವ ಉಳಿಸಿದ ಪುಣ್ಯಾತ್ಗಿತಿ ಅಂತ ಹೇಳಿ. ಅಲ್ಲಲ್ಲ, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ. ನಿಮ್ಗೆ ಮಾನವೀಯತೆ ಅರ್ಥ ಆಗಿದೆ ಅನ್ನೋದಕ್ಕೆ ನಮಗ್ ಸಂತೋಷ ಅಷ್ಟೇ, ಇನ್ನೇನಿಲ್ಲ. ಒಬ್ಬ ಬಡವನ ಕಷ್ಟನ ಅರ್ಥ ಮಾಡ್ಕೊಂಡ್ರಲ್ಲ ನೀವು, ಅದೊಂದೇ ಖುಷಿ ವಿಚಾರ. ಅದಕ್ಕೆ ನಾವೆಲ್ಲ ಒಂದ್ ನಿಮಿಷ ಕೇಳಿ, ಕ್ರಿಯೇಟ್ ಅಲ್ಲ, ಒಂದ್ ನಿಮಿಷ ಕೇಳಿ ಮೇಡಮ್, ಕೇಳಿ ಮೇಡಮ್, ಒಂದ್ ನಿಮಿಷ. ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಕಸ್ಟಮರ್ ಅವರು ಪ್ರಕಾಶ್ ಅನ್ನೋರು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ನೀವು ಇಷ್ಟೆಲ್ಲ ಕಷ್ಟ ಅವಶ್ಯಕತೆನೇ ಇರ್ಲಿಲ್ಲ. ಆಯ್ತಾ? ನೀವೇನಂತ ನಂತರ ಎಲ್ಲರೂ ಮಾತಾಡ್ತಾರೆ, ಮಾತಾಡಲ್ಲ ಕೆಲವರು. ಕೇಳ್ರಿ, ಈಗ ಏನೈತೆ ಪ್ರಾಬ್ಲಮ್ ನಮ್ಗೆ ಸಾಲ್ವ್ ಆಗ್ಬೇಕು. ಆ ಸಾಲ್ವ್ ಆಗಕ್ಕೆ ನಿಮ್ಗೆ ಏನ್ ಭದ್ರತೆ ಬೇಕೋ ಅದು ಮಾಡ್ಕೊಳ್ಳಿ, ಕ್ಲಿಯರ್ ಮಾಡಿ ಅಷ್ಟೇ. ಅಪ್ಪ, ಖಾಲಿ ಚೆಕ್ ಕೊಡಿ ಸಾಕು, ಅಮೌಂಟ್ ಕೊಡ್ತಾರೆ. ಒಂದ್ ಚೆಕ್ ಕೊಡಪ್ಪ ನೀನು, ಅದೇನ್ ತಪ್ಪೇನಾಗಲ್ಲ. ಪಾನ್ ಕಾರ್ಡು, ಲೆಟರ್, ಒಂದ್ ಪಾನ್ ಕಾರ್ಡು, ಖಾಲಿ ಚೆಕ್, ಒಂದ್ ಲೆಟ್ರು ಕೊಡು, ಆಯ್ತಾ? ನಿಂದೇನಾರ ತಿರ್ಗಾ ಸಮಸ್ಯೆ ಆದ್ರೆ ನಾವೆಲ್ಲ ಇದ್ದೀವಿ, ಇದೇ ತರ ಮಾಡಿ ನಿನ್ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ದುಡ್ಡು ಒಂದ್ ಹೇಳ್ತೀನಿ, ಯಾರು ದುಡ್ಡು ಯಾರು ಹುಟ್ಟಿಲ್ಲ. ಇವತ್ತು ನಾಲೊಬ್ಬ ಕೆಲಸ ಕತ್ತಿರ್ತಾನೆ, ಮತ್ತೆ ಅವ್ರಿಗೆ ದುಡ್ಡು ಹೋದ್ರೆ ಅವ್ರು ನಮಗೆ ಬಂದಿದೆ ಸರ್ ಅಂತ ಹೇಳ್ತಾರೆ. ಅವ್ರು ಆಯ್ತಮ್ಮ, ಒಂದ್ ವೇಳೆ ಬಂದಿಲ್ಲ ಇವ್ರಿಗೆ ಕೇಳಮ್ಮ, ಇಲ್ಲೇ ಒಂದ್ ನಿಮಿಷ. ಅವ್ನ ಪರವಾಗಿ ನಾನು ಶ್ಯೂರಿಟಿ ಹಾಕಿ ಒಂದ್ ಚೆಕ್ ಕೊಡ್ತೀನಿ. ಇನ್ನೇನ್ ಮೇಡಮ್ ಬಿಡ್ರಿ ಮೇಡಮ್, ಇನ್ನೇನ್ ಬೇಕು? ಆಯ್ತಾ? ಅವ್ನು ಯಾರೋ ಏನೋ ಗೊತ್ತಿಲ್ಲ, ಬೇಕಾದ್ರೆ ನಂದು ಕೊಡ್ತೀನಿ. ಬಿಡಿ ಸರ್, ಸಾಕು ಅಷ್ಟು ಮಾಡಿ ಕೊಡಿ. ಅವ್ರಿಗೆ ಏನ್ ರಿಟರ್ನ್ ಆಗ್ತಿದ್ರು ಬೇಕಾದ್ರೆ ನಿಮ್ ಕ್ರೆಡಿಟ್ ವಾಪಸ್ ರಿಟರ್ನ್ ಮಾಡಿಸ್ಲಿ. ಆಯ್ತಾ? ಎಲ್ಲಾರ್ದು ಒಂದ್ ಜೀವ ಬಿಡಪ್ಪ ಸಾಕು. ನೀವು ಯಾವ ಊರು ನಿಮ್ದು? ಶಿರಾ. ಯಾವ ಊರು? ಒಟ್ನಲ್ಲಿ ನಮ್ಮೂರೇನೆ. ಬಿಡಿ ಸರ್, ನಮ್ಮ ಸಂಸ್ಥೆ ಯಾವ್ದಾರ ಅಲ್ಲಿ, ಅದು ನಮ್ಮ ಹೆಣ್ಮಗ ಆಗಿರೋದಕ್ಕೆ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ದುಡ್ಡು ಕೊಡ್ತೈತೆ. ನೀವು ಅಷ್ಟೇ, ನಾಳೆ ಇನ್ ಟೈಮ್ಗೆ ದುಡ್ಡು ಹಾಕಿದ ತಕ್ಷಣ ಬಂದು ಅವ್ರಿಗೆ ಕೊಟ್ಬಿಟ್ಟು ನನಗೆ ಫೋನ್ ಮಾಡಬೇಕು.
ಆಯ್ತಾ ಅಲ್ಲ, 24 hours ಆಗ್ಲೇ ಬೇಕಾಗುತ್ತದೆ. ಅದಾಗದ ತಕ್ಷಣ ನಿಂಗೆ ಮೆಸೇಜ್ ಬರುತ್ತೆ, ಮೆಸೇಜ್ ಬಂದ ತಕ್ಷಣ ಕೊಟ್ಟು ಹೇಳಬೇಕು. ಅವಾಗಲೂ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ, ಥ್ಯಾಂಕ್ಸ್ ಹೇಳೋಣ. ಓಕೆ ಸರ್. ಹಾಂ